ಸರ್ ನಮಸ್ಕಾರ. ನಾವು ಇಲ್ಲೇ ಪಕ್ಕದ ಶಾಲೆ ಗೌರ್ಮೆಂಟ್ ಶಾಲೆಯಿಂದ ನಾನು ಅದೇ ಶಾಲೆಯಲ್ಲಿ ಓದಿರೋದು ಬಿಡಿ ಮೇಡಮ್. ಓ ಸೂಪರ್ ಸರ್ ಸೂಪರ್. ಇಲ್ಲ ಅದೆಲ್ಲ ಅದೇ ಓದಿರೋದು. ಓಕೆ ಹಾಗೆ ಚೆನ್ನಾಗಿ ಓದ್ತಿದ್ದೀರಾ ಮಕ್ಕಳೇ ನೀವು? ಸರ್ ತಮ್ಮ ಪರಿಚಯ ಸರ್ 100%. ನಾನು ಮೇಡಮ್ ನಮ್ಮ ಹೆಸರು ಗಂಗರಾಜ್ ಅಂತ. ಇದೇ ಸ್ವಂತ ಊರು. ಸುಮಾರು ಒಂದು 20 ವರ್ಷದಿಂದ ಟೈಲರಿಂಗ್ ಕೆಲಸನೇ ಮಾಡ್ತಾ ಇದ್ದೀನಿ. ಸರಿ ಸರಿ. ಟೈಲರಿಂಗ್ ಬಗ್ಗೆ ಗೊತ್ತಾ ನಿಮಗೆ? ಏನು ಟೈಲರಿಂಗ್ ಅಂದರೆ? ಬಟ್ಟೆ ಹೊಲಿಯೋದು. ಬಟ್ಟೆ ಹೊಲಿಯೋದು ನಮ್ಮ ಜೀವನಕ್ಕೆ ಬಟ್ಟೆನೂ ಅಷ್ಟೇ ಮುಖ್ಯ. ಸೆಕೆಂಡ್. ಹೌದು ಹೌದು ಸರ್. ಪರಿಚಯ ಮಾಡ್ಕೊಡ್ತೀರಾ ಏನೇನೆಲ್ಲ ಇಟ್ಕೊಂಡಿದ್ದೀರಾ ನೀವು ಇಲ್ಲಿ ಬಳಸಲಿಕ್ಕೆ? ಇದು ಪವರ್ ಮಿಷಿನು. ಒಂದು 2-3 ವರ್ಷದಿಂದ ತಗೊಂಡ್ಬಂದಿನಿ. ಅಷ್ಟೆಲ್ಲ ಲೆಗ್ಗಲ್ಲೇ ಕಾಲಲ್ಲೇ ತುಳಿತಾ ಇದ್ರೆ. ಕಾಲದು ಯಾವುದು ಸರ್? ಲೆಗ್ ಮೇಡಮ್ ಇದು ಕಾಲಲ್ಲಿ. ಓಕೆ ಓಕೆ. ಇದು ಕಾಲಲ್ಲಿ ತುಳಿತಾ ಇದ್ರೆ. ಬಟ್ ಇವಾಗ ಅಲ್ಲ, ಅದು ಯೂಸ್ ಆಗಲ್ಲ. ಎಲೆಕ್ಟ್ರಿಕ್ ಮಾತ್ರನೇ ಯೂಸ್ ಆಗ್ತಿದೆ. ಹಾಗಾಗಿ ಎಲೆಕ್ಟ್ರಿಕಲ್ಲೇ ಕೆಲಸ ಮಾಡ್ತೀವಿ. ಸೊ ಕರೆಂಟ್ ಇಲ್ಲ ಅಂತಂದಾಗ ಏನು ಕರೆಂಟ್ ಇಲ್ದಿದ್ರೆ ಮಾತ್ರ ಇದರಲ್ಲಿ ಯೂಸ್ ಮಾಡ್ತೀರಾ? ಬಟ್ ಕರೆಂಟ್ ಇದ್ದಾಗೆಲ್ಲ ಅದರಲ್ಲೇ ಯೂಸ್ ಮಾಡ್ತಾ ಇದ್ದೀವಿ. ದೊಡ್ಡ ಮಿಷಿನ್ ಯೂಸ್ ಮಾಡ್ತೀರಾ? ಓಕೆ. ಅದು ಅಲ್ಲೊಂದೇನೋ ಇಟ್ಟಿದ್ದೀರಲ್ಲ ಸರ್? ಇದು ಮೇಡಮ್ ಬ್ಲೌಸ್ಗೆ ಡಿಸೈನ್ ಹಾಕೋದು. ಬ್ಲೌಸ್ಗೆಲ್ಲ ಡಿಸೈನ್ಸ್ ಹಾಕ್ತೀರಿ, ಆಮೇಲೆ ಹೊಲಿಬೇಕು. ಬಟ್ಟೆ ಇದ್ದಾಗೆ ಫಸ್ಟ್ ಡಿಸೈನ್ ಹಾಕ್ಬೇಕು, ಆಮೇಲೆ ಸ್ಟಿಚ್ ಮಾಡ್ತೀವಿ. ಸೊ ಎಂಬ್ರಾಯ್ಡ್ರಿ ಎಲ್ಲ ಹಾಕಿದ್ದೀನಿ. ಎಂಬ್ರಾಯ್ಡ್ರಿ ಇದೆ. ಆಮೇಲೆ ಇದೊಂದು ಮಿಷಿನ್ ಇದೆ, ಇದು ಜಿಗ್ಜಾಗು. ಅದೊಂದು ಮಿಷಿನ್ ಇದೆ, ಅಲ್ಲಿ ಓವರ್ಲಾಕು. ಎಲ್ಲ ಮಿಷಿನು ಮುಖ್ಯನೇ ಇದೆ ಇವಾಗ. ಒಂದು ಮಿಷಿನ್ ಇಲ್ಲ ಅಂದ್ರೂ ಕೆಲಸ ಆಗಲ್ಲ. ಹಾಗೆ ಸರ್ ಎಷ್ಟು ಜನ ಕೆಲಸ ಮಾಡ್ತಿದ್ದೀರಾ ಅಂಗಡಿಯಲ್ಲಿ? ಸದ್ಯಕ್ಕೆ ನಾನು ಒಬ್ಬನೇ ಮಾಡ್ತಿದ್ದೀನಿ ಮೇಡಮ್ ಅವರೇ. ಹಾಗಾಗಿ ಕೆಲಸ ಕಮ್ಮಿನೇ. ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಈ ವೃತ್ತಿ ಮಾಡ್ತಾ ಇದ್ರಾ ಸರ್? ಇಲ್ಲ ಮೇಡಮ್, ಇಲ್ಲ ಯಾರು ಮಾಡ್ತಿರ್ಲಿಲ್ಲ. ನಮ್ಮ ತಂದೆ ತಾಯಿ ಆಮೇಲೆ ನಾವು ಕಲ್ತ್ಕೊಂಡಿದ್ದು ಅಷ್ಟೇ. ಯಾರು ಕಲ್ತಿರ್ಲಿಲ್ಲ, ನಾವಿಬ್ಬರೇ ಕಲ್ತ್ಕೊಂಡಿದ್ದು. ಹಾಗಾಗಿ ಅದೇ ವೃತ್ತಿನೇ ನಮ್ಮ ಕೈ ಹಿಡ್ದಿದ್ದೆ ಅಷ್ಟೇ. ಅದೇ ಜೀವನ ನಡ್ಕೊಂಡು ಹೋಗ್ತಾ ಇದೆ ಅಷ್ಟೇ. ಚೆನ್ನಾಗಿದೆ, ಹೆಂಗೋ ನಡೀತಾ ಇದೆ. ನಮ್ಮ ಕೆಲಸ ನಮ್ಮ ಕೈ ಹಿಡ್ದಿದೆ. ಗೊತ್ತಾಯ್ತಾ? ಅವೆಲ್ಲ ಸರ್ ಅದೆಲ್ಲ ನೀವೇ ಸ್ಟಿಚ್ ಮಾಡಿರೋದಾ? ಹೌದು ಮೇಡಮ್ ಅವರೇ. ಜನರು ಆರ್ಡರ್ ಕೊಟ್ಟಿರ್ತಾರಲ್ಲ, ನಾವು ರೆಡಿ ಮಾಡಿಕ್ಕಿರ್ತೀವಿ. ಅವ್ರು ಬೇಕಾದಾಗ ಬಂದು ತಗೊಂಡು ಹೋಗ್ತಾರೆ. ಹಾಗಾಗಿ ರೆಡಿ ಮಾಡಿ ಪ್ಯಾಂಟ್ ಶರ್ಟ್ ಅಷ್ಟು ಬೇಗ ರೆಡಿ ಮಾಡೋಕ್ಕೂ ಆಗಲ್ಲ. ಹಾಗಾಗಿ ರೆಡಿ ಮಾಡಿ ಇಟ್ಬಿಟ್ಟಿದ್ರೆ ಆಮೇಲೆ ತಗೊಂಡು ಹೋಗ್ತಾರೆ ಬಂದು. ಹಾಗಾಗಿ ಬ್ಲೌಸ್ ಆದರೆ 1 ಅವರ್ 2 ಅವರಲ್ಲಿ ಹೊಲ್ದು ಕೊಟ್ಬಿಡ್ತೀನಿ ಅನ್ಬೋದು. ಪ್ಯಾಂಟ್ ಶರ್ಟ್ ಅಷ್ಟು ಬೇಗ ಆಗಲ್ಲ. ಹಾಗಾಗಿ ಫಸ್ಟೇ ರೆಡಿ ಮಾಡಿದ್ವಿ. ಕೇಳಿ ಪ್ರಶ್ನೆಗಳು, ನಿಮ್ಮ ಪ್ರಶ್ನೆಗಳು ಏನಾದರೂ ಇದ್ರೆ ಕೇಳಿ, ಅವ್ರಿಗೆ ಸರ್ಗೆ ಹೇಳ್ತಾರೆ. ಕೇಳಿ. ಅಂಕಿತಾ ಹೇಳಮ್ಮ. ಏನು ಗೊತ್ತಾಗಿಲ್ಲ? ಬಟ್ಟೆ ಹೊಲಿಯೋದು ಗೊತ್ತು ನೋಡಿದ್ಯಲ್ಲ ನೀನು ಸುಮಾರು ವರ್ಷದಿಂದ. ಚೆನ್ನಾಗಿ ಓದಬೇಕು, ಗೊತ್ತಾಯ್ತಾ? ನೀವು ಏನು ಮಾಡ್ತೀರಾ? ಚೆನ್ನಾಗಿ ಓದಬೇಕು, ಒಳ್ಳೆ ಡಿಗ್ರಿಗಳು ತಗೊಬೇಕು, ಒಳ್ಳೆ ಕೆಲಸದಲ್ಲಿ ಇರಬೇಕು. ನೀವು ಕೇಳಿ ಏನೇನು ಆಗ್ತೀರಾ ಅಂತ ಕೇಳಿ. ಏನು ಕೆಲಸ, ಏನು ಇಂಟ್ರೆಸ್ಟ್ ಅಮ್ಮ ನಿನಗೆ? ಏನು ಓದ್ತೀಯಾ? ದೊಡ್ಡವರಾಗಿ ಏನು ಕೆಲಸಕ್ಕೆ ಹೋಗ್ತೀರಾ ಅಂತ ಕೇಳ್ತಿದ್ದಾರೆ. ಏನು ಮಾಡ್ತೀರಾ? ನಿಮ್ಮ ಅಮ್ಮ ನಿಮ್ಮ ಅಪ್ಪನಿಗೆ ಒಳ್ಳೆ ಹೆಸರು, ಏನು ಕೆಲಸ ಮಾಡ್ತೀರಾ ಹೇಳಿ? ಏನಾಗ್ತೀಯ ದೊಡ್ಡವಳಾದ್ಮೇಲೆ? ಹೌದಾ? ನೀನು ಟೀಚರ್. ಏನಮ್ಮ? ಪೊಲೀಸ್. ಪೊಲೀಸ್ ಜಾಬ್ ಆಗ್ಬಿಟ್ಟಾ? ಹೋಗಲಿ ಬಿಡು. ನೀನು ಯೂಟ್ಯೂಬರ್. ಓಕೆ ಗುಡ್. ಡಾಕ್ಟರ್ ಆಗ್ತೀನಾ? ಹೌದಾ? ವೆರಿ ಗುಡ್. ಪೊಲೀಸ್ ಕೆಲಸ ಒಳ್ಳೆ ಕೆಲಸ ಮಾಡೋ. ಇದೇ ಆಂಬಿಷನ್ ಅಲ್ಲೇ ಓದಬೇಕು, ಚೆನ್ನಾಗಿ ಓದಬೇಕು. ಮುಂದೇನೂ ಅಷ್ಟೇ, ಗೊತ್ತಾಯ್ತಾ? ನೀನು ಡಾಕ್ಟರ್ ಆಗಬೇಕು ಅಂದ್ರೆ ಮನೆ ಕೂತ್ಕೊಂಡಿದ್ರೆ ಆಗಲ್ಲ. ಚೆನ್ನಾಗಿ ಓದಬೇಕು, ಅವಾಗೆ ಡಾಕ್ಟರ್ ಆಗಕ್ಕೆ ಆಗೋದು. ಗೊತ್ತಾಯ್ತಾ? ಈಗ ನೀವೆಲ್ಲ ಒಂದೊಂದು ವೃತ್ತಿಗಳನ್ನ ಹೇಳಿದ್ರಲ್ವಾ, ನಾವು ದೊಡ್ಡವರಾದ್ಮೇಲೆ ಇದಾಗ್ತೀವಿ ಅಂತ. ಸೊ ಈ ದರ್ಜಿ ಟೈಲರ್ ಅನ್ನೋ ವೃತ್ತಿ ಕೂಡ ಅದರಲ್ಲೂ ಒಂದು. ಓಕೆ, ಸಮಾಜದಲ್ಲಿ ಎಷ್ಟೊಂದು ವೃತ್ತಿಗಳಿದೆ, ಅದರಲ್ಲಿ ದರ್ಜಿ ವೃತ್ತಿ ಕೂಡ ಒಂದು. ಇವರು ಸಮಾಜಕ್ಕೆ ಬೇಕು. ನಮ್ಮ ಅಗತ್ಯತೆಗಳನ್ನು ಈಡೇರಿಸಲಿಕ್ಕೆ ದರ್ಜಿಯು ಕೂಡ ಬೇಕು, ಟೈಲರು ಕೂಡ ಬೇಕು. ಟೈಲರ್ ಏನು ಮಾಡಿಕೊಡ್ತಾರೆ ನಮಗೆ? ಬಟ್ಟೆ ಹೊಲ್ಕೊಡ್ತಾರೆ. ಸೊ ಎಲ್ಲ ವೃತ್ತಿಗಳನ್ನು ನಾವು ರೆಸ್ಪೆಕ್ಟ್ ಮಾಡಬೇಕು. ಓಕೆ, ಎಲ್ಲ ಕೆಲಸ ಮಾಡೋರು ನಾವು ರೆಸ್ಪೆಕ್ಟ್ ಮಾಡಬೇಕು. ಅದು ಒಂದು ಕಸ ಗುಡಿಸೋ ವೃತ್ತಿಯಾಗಿರಲಿ, ಒಂದು ಮೋರಿ ಕ್ಲೀನ್ ಮಾಡೋ ವೃತ್ತಿಯಾಗಿರಲಿ, ಪ್ರತಿಯೊಬ್ಬರು ನಮ್ಮ ಸಮಾಜಕ್ಕೆ ಬೇಕು. ಓಕೆ, ಯಾರನ್ನೂ ನಾವು ಹೀಯಾಳಿಸೋದು, ಅವ್ರನ್ನ ಡಿಗ್ರೇಡ್ ಮಾಡೋದು ಮಾಡಬಾರ್ದು. ಓಕೆ, ಎಲ್ಲರಿಗೂ ನಾವು ರೆಸ್ಪೆಕ್ಟ್ ಕೊಡಬೇಕು. ಗೊತ್ತಾಯ್ತಾ ಮಕ್ಕಳೇ? ಇಲ್ಲಿ ನೋಡಿ, ನಮ್ಮ ಹಿರಿಯರು ಹೇಳ್ತಾರೆ, ಕೇಳಿ ಅವ್ರ ಮಾತು. ಆಯ್ತಾ? ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕು. ನಿನ್ನ ಹೆಸರೇನಮ್ಮ?
ಆಯ್ತಾ? ಹಾಂ ನೀನಲ್ಲ ಮನೀಷ್. ನೀವು ವಯಸ್ಸಂದ್ರ ಹ್ಞೂ ಹ್ಞೂ ನಮ್ಮ ಮಕ್ಕಳೆಲ್ಲ ಎಲ್ಲ ಓದಿ ಅವೆಲ್ಲ ಕಲಿಸ್ಕೊಂಡವ್ರೆ. ಇದಾ ನೀನು ಅಂತ ಹೇಳಿದೆ ಟೀಚರ್. ಹ್ಞೂ ಹ್ಞೂ ಅದು ನಮ್ಮ ಮಕ್ಕಳೆಲ್ಲ ಚೆನ್ನಾಗಿ ಓದಿಸ್ತಿರೋದು ಅವರು. ಹ್ಞೂ ಹ್ಞೂ ಇದ್ಯಾರ ಬುಕ್ಕು? ಹ್ಞೂ ಓಕೆ, ಗೊತ್ತಾಯ್ತಲ್ಲ. ನೀವು ಚೆನ್ನಾಗಿ ಓದಿ ಸಮಾಜಕ್ಕೆ ಒಳ್ಳೆ ಕೊಡುಗೆಯನ್ನು ಕೊಡಿ. ನೋಡಿ ಅಷ್ಟೇ. ನಿಮ್ಮ ತಂದೆ ತಾಯಿಗೆ ಮತ್ತು ನಿಮ್ಮ ಊರಿಗೆ ಒಳ್ಳೆ ಹೆಸರು ತಂದು ಕೊಡಿ. ತರಬೇಕು. ಯಾವೂರಪ್ಪ ಓಕೆ. ಇದು? ಕೆಂಪತಿಮ್ನಹಳ್ಳಿ ಅಂತ ಓಕೆನಾ? ನೋಡು. ಮಾಡ್ತೀರಾ ಅದೆಲ್ಲ ಈಡೇರಿಸ್ತೀರಾ? ಓಕೆ ಡನ್. ಓಕೆ, ಗುಡ್ ಗುಡ್. ಹೋಗೋಣ. ಓಕೆ ಡನ್. ಓಕೆ ಸರ್, ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಮಕ್ಕಳಿಗೆ ನೀವು ಗೈಡೆನ್ಸ್ ಮಾಡಿದ್ದೀರಾ, ನಿಮ್ಮ ಮಾರ್ಗದರ್ಶನ ಕೊಟ್ಟಿದ್ದೀರಾ ನಿಮ್ಮ ಅನುಭವದಲ್ಲಿ. ನಿಮ್ಮ ಕೈಯಾಗೈತೆ. ಹೌದು, ನೀವು ಹೆಂಗ ಪಾಠ ಹೇಳ್ಕೊಡ್ತೀರಾ ಅವರು ಮುಂದುವರಿತಾರೆ. ಹೌದು ಅವ್ರು ಹೇಳ್ಕೊಡೋದು ಕರೆಕ್ಟಾಗಿ ತಲೆಗೆ ಅವ್ರು ಅದೇ ಕಾಲಾಗ ತೋರಿಸಿ ಕರೆಕ್ಟಾಗಿ ತಲೆಗೆ ಹಾಕ್ಕೋಬೇಕಮ್ಮ. ನಿಜ ಅದು ನಿಜ. main. ಹೌದು, ಗೊತ್ತಾಯ್ತಾ? ಗೊತ್ತಾಯ್ತಾ? ಒಂದು ಸಮಾಜ ಒಳ್ಳೆ ವಿದ್ಯಾರ್ಥಿಗಳನ್ನು ಪಡ್ಕೋಬೇಕಂತಂದ್ರೆ ನಮ್ಮದು ತುಂಬ ಕೆಲಸ ಇರ್ತದೆ, ಹಾಗೆ ನಿಮ್ಮದು ತುಂಬ ಕೆಲಸ ಇರುತ್ತೆ. ನಾವು ನಮ್ಮ ಕೆಲಸ ಮಾಡ್ತೀವಿ, ನೀವು ನಿಮ್ಮ ಕೆಲಸ ಮಾಡಬೇಕು. ಅವ್ರು ಓಕೆ. ಹೇಳಿದ್ದು ಕರೆಕ್ಟಾಗಿ ತಲೆಗೆ ಹಾಕ್ಕೋಬೇಕು. ಮನೆಗೆ ಬಂದು ಅತ್ತೆ ಹೋಗೋದು ಹ್ಞೂ ಮಾಡಬಾರ್ದು. ಮನೆಗೆ ಬಂದ್ಮೇಲೆ ಚೆನ್ನಾಗಿ ಕುಂತ್ಕೊಂಡು ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ಬೇಕು. 5 ಗಂಟೆಗೆ ಎದ್ದೇಳಿ ಬುಕ್ ತಗೊಂಡ್ಬೇಕು. ಬುಕ್ ತಗೊಂಡ್ರೆ ಅವಾಗ ನಿಮ್ಗಿದ್ದೆ ಚೆನ್ನಾಗಿ ಬರೋದು. ಗೊತ್ತೇನಾ? ಅವತ್ತು ಮಾಡಿರೋ ಪಾಠ ನೀವು ಮನೆಗೆ ಬಂದು ಅವತ್ತು 5 ಗಂಟೆ ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ಬೇಕು. ನಾಳೆ ಅವಾಗ ಓದ್ತೀನಿ ಬುಕ್ ನಾಳೆ ತಗೊಂಡ್ಬೇಕು. ಓದ್ತೀನಿ ಅನ್ನಬಾರ್ದು. ಬುಕ್ ತಗೊಂಡ್ರೆ ಆವಾಗ ನಿಮ್ಗಿದ್ದೆ ಚೆನ್ನಾಗಿ ಬರ್ತದೆ. ಆಯ್ತಾ? ಹೌದು. ಹಾ. ನೋಡಿ ಎಷ್ಟು ಅನುಭವದ ಮಾತುಗಳು ಹೇಳ್ತಾ ಇದ್ದಾರೆ. ಹಾಂ, ನೋಡಿ ದೊಡ್ಡವ್ರ ಮಾತು ಕೇಳಬೇಕು ಅನ್ನೋದು ಅದಕ್ಕೇನೆ. ಹಾ. ಅವ್ರ ಅನುಭವದಲ್ಲಿ ತುಂಬ ವಿಷಯ ಇರ್ತದೆ, ಅದನ್ನೆಲ್ಲ ನೀವು ಕೇಳ್ಕೋಬೇಕು, ತಿಳ್ಕೊಬೇಕು, ಅಳವಡಿಸ್ಕೊಳ್ಬೇಕು. ಆಗಲೇ ನೀವು ಮುಂದೆ ಬರೋಕ್ಕಾಗೋದು. ಓಕೆ ಓಕೆ, ಥ್ಯಾಂಕ್ ಯು ಯಜಮಾನ್ರೆ. ನಿಮ್ಮ ಹೆಸರು? ಮುನಿಯಪ್ಪನವರು ಮತ್ತು ನಮ್ಮ ಗಂಗರಾಜ್ ಅವರು ನಿಮ್ಗೆ ಸಾಕಷ್ಟು ಏನು ಒಂದು ಮಾರ್ಗದರ್ಶನ ನೀಡಿದ್ದಾರೆ. ಓಕೆ, ಅವರೆಲ್ರಿಗೂ ಚಪ್ಪಾಳೆ ತಟ್ಟಿ ನಾವು ಒಂದು ಥ್ಯಾಂಕ್ಸನ್ನು ಹೇಳೋಣ. ಥ್ಯಾಂಕ್ ಯು ನಿಮಗೆ. ಥ್ಯಾಂಕ್ ಯು, ನಮಸ್ಕಾರ. ಬರ್ತೀವಿ. ಹಾಂ, ಬರ್ತೀವಿ. ಥ್ಯಾಂಕ್ ಯು. ನಾವು ಅದು ಬರ್ತೀವಿ. ಬನ್ನಿ.